ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರೈತರಿಗೆ ನೂರಾರು ನಕಲಿ ಸಾಗುವಳಿ ಚೀಟಿ ವಿತರಣೆ, ಕೋಟಿ ಕೋಟಿ ಹಣ ಲೂಟಿ, ಸಮಗ್ರ ತನಿಖೆಗೆ ಆಗ್ರಹ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ ನಕಲಿ ಪ್ರಕರಣದಲ್ಲಿ ಅಧಿಕಾರಿಗಳು ಮಾಡಿರುವ ತಪ್ಪುಗಳಿಗೆ ರೈತರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸುವುದು ಸರಿಯಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಒತ್ತಾಯಿಸಿದೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಮಾತನಾಡಿ, ನಕಲಿ ಬಗರ್ ಹುಕುಂ ಸಾಗುವಳಿ ಚೀಟಿ ಪ್ರಕರಣದಲ್ಲಿ ರೈತರಿಗೆ ಆಗ್ತಾ ಇರುವ ಅನ್ಯಾಯವನ್ನ ಸರಿಪಡಿಸಬೇಕು ಮತ್ತು ಪ್ರಕರಣವನ್ನ ಉನ್ನತ ಸಂಸ್ಥೆಗೆ ವಹಿಸುವಂತೆ ಮತ್ತು ರೈತರಿಗೆ ಆಗ್ತಾ ಇರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಕಳೆದ 1 ವರ್ಷ ಆದರೂ ಕೂಡ ಹಗರಣವನ್ನ ಸರಿಪಡಿಸುವುದಕ್ಕೆ ಆಗ್ತಾ ಇಲ್ಲ. ಸಚಿವರ ಗಮನಕ್ಕೂ ಕೂಡ ತಾರದೆ ಇಲ್ಲಿನ ಅಧಿಕಾರಿಗಳು ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಕೋಟ್ಯಾಂತರ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ತನಿಖೆ ಮಾಡಿ ಸೂಕ್ತ ನ್ಯಾಯ ಸಿಗುವಂತೆ ಮಾಡಬೇಕು. ಉನ್ನತ ಮಟ್ಟದ ತನಿಖೆ ಸಂಸ್ಥೆಗಳಿಗೆ ಈ ಪ್ರಕರಣವನ್ನ ವಹಿಸಬೇಕು ಅಂತ ಹೇಳಿದ್ರು. ಕಳೆದ 4 ತಿಂಗಳಿಂದ ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ಈ ಖಾತೆಗೆ ಬಂದಂತ ಸಂದರ್ಭದಲ್ಲಿ ತಹಶೀಲ್ದಾರರು ಮತ್ತೆ ಇಲಾಖೆಯವರು ಏನೇನು ಕೇಸ್ ವರ್ಕರ್ಸ್ ಇರ್ತಾರೆ ಅವರ ನಡುವೆ ಒಂದು ಸಂಘರ್ಷ ಸ್ಟಾರ್ಟ್ ಆಯಿತು. ಸಂಘರ್ಷ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಏನು ಗ್ರೇಡ್ 2 ತಹಶೀಲ್ದಾರರು ಒಬ್ಬ ಹೆಣ್ಮಗಳು, ಇಲ್ಲ ಇವು ಸರ್ ತಹಶೀಲ್ದಾರರು ಸಹಿ ಮಾಡೋಲ್ಲ, ಇವು ಒರಿಜಿನಲ್ ಸಹಿ ಅಲ್ಲ, ಇದು ಮತ್ತೆ ಸರ್ವೇಯರು ಈಗಲೇ ಹೋಗಿ 6 ವರ್ಷ ಆಗೈತೆ, ಬೇರೆ ಕಡೆಗೆ ಅವರು ಸಹಿ ಐತೆ, ಇದು ನಕಲಿ ಸಹಿ ಅಂತ ಒಬ್ಬ ಹೆಣ್ಮಗಳು ಕಂಡಿಡಿದಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ದಾರೆ, MLA ಅವರು ಮತ್ತೆ ತಹಶೀಲ್ದಾರ್ ಸೇರ್ಕೊಂಡು ಇದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಬೇಕಾಗಿತ್ತು. ಮೇಲಧಿಕಾರಿಗಳಿಗೆ ಪತ್ರ ಬರಬೇಕಾಗಿತ್ತು, ಮತ್ತೆ ಬಗರ್ಹುಕುಂ ಸಮಿತಿಗೆ ತರಬೇಕಾಗಿತ್ತು. ಈ ಥರ ಆಗಿದೆ ಅಂತ ಇದುವರೆಗೂ ಕೂಡ ಬಗರ್ಹುಕುಂ ಸಮಿತಿಗೆ ತಂದಿಲ್ಲ. ನಮ್ಮ ಸದಸ್ಯರು ತಂದಿಲ್ಲ ಅಂದ್ರೆ ಇದೇ ಮಾತಾಡ್ತಾರೆ. ಆ 32 ಇಟ್ಕೊಂಡು ಬೇರೆ ಬೇರೆ ರೀತಿ ಆಟ ಶುರು ಮಾಡ್ಕೊಂಡಾಗ ಆ 32 ಜನ ಮತ್ತೆ ಮಾಡಿ ಹೇಳಿದ್ರೆ ಇದು ಕೊಟ್ಟರು ಅವ್ರಿಗೆ ಗೊತ್ತು, ಅಮಾಯಕರು ಈ ಥರದ್ದು ಫೋರ್ಜರಿ ಸೈನು ಅಥವಾ ಇನ್ನೊಂದು ಅಂತ ಗೊತ್ತಿಲ್ಲ ಅವ್ರಿಗೆ. ಅವರೇ ಮಾಡಿದ್ರೆ AC ಅವರಿಗೆ ಮತ್ತೊಂದು ಲೆಟರ್ ಕೊಟ್ಟಿದ್ದಾರೆ, ನಮಗೂ ಖಾತೆ ಮಾಡ್ಕೊಳ್ಳಿ ಅಂತ. ಅವಾಗ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ, ಹಣಕಾಸಿನ ವ್ಯವಹಾರಗಳು ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಏನಾಗಿದೆ, 4 ಜನ ಕಿಂಗ್ ಪಿನ್ಗಳು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಹೊರಗಡೆಯಿಂದ 2 ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿಗಳು, ಚೆಟ್ಟಿಕೆರೆ ಜಿಲ್ಲಾ ಪಂಚಾಯತಿಗೆ ಒಬ್ಬ ಆಕಾಂಕ್ಷಿ, ನಿಮ್ಮ ಎಂತ ಸಹ ಆ ಕಡೆ ನಿಮ್ಮ ಕಡೆ ವಯಸ್ಸು ಕಟ್ಟೆ ಆಕಾಂಕ್ಷಿ ಒಬ್ಬರು. ಅವ್ರು ಒಂದೇ ಪಕ್ಷದವರು ಅವರಿಬ್ರು. ಅದರಿಂದ ಇವರು ಇದಾದಾಗ ಏನಾಗಿದೆ, ಮತ್ತೆ ತಹಶೀಲ್ದಾರ್ಗೂ MLA ಅವ್ರಿಗೂ ಸಣ್ಣ ಪುಟ್ಟ ಇದಾಗಿ ಮಾಡಿದ್ದಾರೆ. ತಹಶೀಲ್ದಾರ್ ಅಂತಿಮವಾಗಿ ಮಾಡಿದ್ದಾರೆ, ಬಗರ್ಹುಕುಂ ಸಮಿತಿ ಗಮನ ತಂದಿಲ್ಲ, ಜಿಲ್ಲಾ ಆಗಿದೆ ಅಂತ ಅವರು ಸ್ವಲ್ಪ ಭಯ ಬಿದ್ದವ್ರೆ. ಅಲ್ಲಿವರೆಗೂ ಅವರಿಗೆ ರೈತರಿಗೆ ಗೊತ್ತಿಲ್ಲ. ಅದಾದಮೇಲೆ ಕಳೆದ 1 ತಿಂಗಳ ಹಿಂದೆ ಈ ಒಂದು ನಮ್ಮ ಚಿಕ್ಕನಾಯಕನಹಳ್ಳಿ ಅಭಿವೃದ್ಧಿ ಗ್ರೂಪ್ನಲ್ಲಿ ಸ್ಟಾರ್ಟ್ ಆಯಿತು. ಈ ಥರ ನಕಲಿ ಅಂತೆ, ಟೀ ಕುಡಿಯಂತೆ, ಕಾಗದ ಕೊಡೆಯಂತೆ, ಈ ಥರದವೆಲ್ಲ ಚರ್ಚೆ ಸ್ಟಾರ್ಟ್ ಆಗಿ ಫೈನಲ್ ಆಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಹೋರಾಟಗಾರರು ಸೇರ್ಕೊಂಡು ಏನು ಮಾಡಿದ್ರು, ಇದನ್ನ ತಾಂತ್ರಿಕ ಘಟ್ಟ ಮುಟ್ಟಿಸ್ಬೇಕು ಅಂತ ಹೇಳಿ ಮಾಡಿದಾಗ ಏನು ಮಾಡಿದ್ರು, ಕಳೆದ 3-4 ದಿವಸದಿಂದ FIR ಮಾಡಿಸಿದ್ದಾರೆ. ಯಾರ ಮೇಲೆ ಮಾಡಿಸಿದ್ದಾರೆ? ಇವ್ರ ಮೇಲೆ ಮಾಡಿಸಿದಾರಾ? ಯಾರ್ಯಾರು ಮಾಡಿದ್ದಾರೆ ಅಂತ ಮಾಡಿಸಿದಾರಾ? ನಕಲಿ ಸಹಿ ಮಾಡೋದು ಮಾಡಿಸಿದಾರಾ? ಇಲ್ಲ, ರೈತರ ಮೇಲೆ ಮಾಡಿಸಿದ್ದಾರೆ. ಇದು ಭಾಳ ಅನ್ಯಾಯ. ರೈತರು ಅಮಾಯಕರು. ಈಗ ಏನಾಗಿದೆ ಅಂದರೆ, ಇವರು ಈ ಥರ ಮಾಡಲಿಕ್ಕೆ ಏನು ಕಾರಣ ಅಂದರೆ, ನಮ್ಮ ಕೃಷ್ಣ ಬೈರೇಗೌಡರು ಕಾನೂನು ಜಾರಿ ಈ ಥರದ್ದೆಲ್ಲ ಅಕ್ರಮ ನಡೆಯುತ್ತೆ ಅಂತ. ಯಾರು ನಿಜವಾದ ದಾರ ಇರ್ತಾರೆ ಅವರ ಜಾಗದಲ್ಲಿ ಜೈಲಲ್ಲಿ GPS ಮಾಡಿಸಿ ನೀವು ಅಲ್ಲಿ ಇದ್ದೀರಾ ಅಂತ ಕನ್ಫರ್ಮ್ ನೀವು ನಿಂತ್ಕೊಂಡು ಮತ್ತೆ ನಿಮ್ಮ ಜೈಲಿದ್ದೀರಾ ಅಂತ ಜಮೀನು GPS ಆಗುತ್ತೆ. ಆದರೆ ಇವರು GPS ಯಾವಾಗ ಮಾಡೋ ಶುರುವಾದೋ ಇವ್ರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಕ್ಕೆ ಹೋಗ್ತಾರೆ. ಅದರಿಂದ ನಾವು ಖಂಡಿತ ಇದ್ರ ಬಗ್ಗೆ ನಾವು ಬದ್ಧವಾಗಿದ್ದೀವಿ. ಕಾಂಗ್ರೆಸ್ ರೈತರ ಪರವಾಗಿದೆ, ಪ್ರಾಮಾಣಿಕವಾಗಿರೋ ಪರವಾಗಿದೆ. ಯಾರು ನಕಲಿ ಸಹಿ ಮಾಡಿದ್ದಾರೆ, ಯಾರು ದುಡ್ಡು ತಿಂದಿದ್ದಾರೆ, ಯಾರು ಭ್ರಷ್ಟಿದ್ದಾರೆ, ಯಾರು ಇಲಾಖೆ ಸೇರ್ಕೊಂಡಿದ್ದಾರೆ, ಇದನ್ನು ಕಂಡುಬಿಟ್ಟು ಬೇರೆ ಬೇರೆ ಯಾರು ಮಾಡಿಕೊಟ್ಟಿದ್ದಾರೆ, ಅಷ್ಟರ ಬಗ್ಗೆ ಕೂಡ ತನಿಖೆ ಆಗಿದೆ. ಕೇವಲ ಇಷ್ಟಕ್ಕೆ 32ಕ್ಕೆ ನಾವು ಸೀಮಿತಗೊಳಿಸಲ್ಲ. ಏನೇನು ನಡೆದಿದ್ದಾವೆ ಇಲಾಖೆಯಲ್ಲಿ. ಮೊನ್ನೆ 4-1 ಮಾಡಿದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಜಾಗನೆಲ್ಲ ರೈತರಿಗೆ ಇವರೇ ಅಧಿಕಾರಿಗಳು ಮುಂದಿಸ್ಕೊಂಡು ಬಿಡಿಸ್ಕೊಟ್ಬಿಟ್ರಪ್ಪ. ರೈತರಿಗೆ ಹೇಳ್ಬೋದಾಯ್ತು, ಸರ್ಕಾರ ಗಮನ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ ಹೇಳ್ಬೋದಾಯ್ತು. ಇವ್ರು ಯಾರು ಹೇಳಿಲ್ಲ. ಅದು ಬಿಟ್ಬಿಟ್ಟು ಈ ಪಾತ್ರ ಇವರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರಲ್ವ. 1.5 ವರ್ಷದಿಂದ ಏನು ಮಾಡ್ತಿದ್ರು, ತಾಲೂಕು ಆಡಳಿತ ಕತೆ ಕಾಯ್ತಿದ್ದ ತಾಲೂಕು ಆಡಳಿತ 1 ವರ್ಷದಿಂದ ಇವ್ರ ಗಮನಕ್ಕೆ ಬಂದಿಲ್ವಾ? ನಾವು ಕೇಳೋದು 1.5 ವರ್ಷದಿಂದ ಬಂದಿಲ್ವಾ? ಅಲ್ಲಿ ಗೈದ್ರೆ ಖಾಲಿ ಐತಿ ಜಾಗ ಅಂತ ಗೊತ್ತಿಲ್ಲ. GPS ಮಾಡಲ್ವ ಇವ್ರು ಹೋದಾಗ?
ಯಾರ ಹೆಸರಲ್ಲಿ ಐತೆ GPS ಇದು ಖಾತೆ. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಜಮೀನಿನ ಹಕ್ಕುಪತ್ರದ ಮೇಲೆ ನಕಲಿ ಸಿಹಿ ಮಾಡಿರುವ ಮತ್ತು ಸರ್ವೆ ನಂಬರ್ಗಳ ಪತ್ರವನ್ನ ಮಾಧ್ಯಮದ ಮುಂದೆ ತೋರಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ, ಬಗರ್ ಹುಕುಂ ಸಮಿತಿಯ ಸದಸ್ಯ ಬೇವಿನಹಳ್ಳಿ ಚನ್ನಬಸವಯ್ಯ, ಸಿಜಿ ಚಂದ್ರಶೇಖರ್, ಸುಗಂಧರಾಜು, ಕೆಜಿ ಕೃಷ್ಣೇಗೌಡ ಮತ್ತು ಮುಂತಾದ ಅನೇಕ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಹಾಜರಿದ್ದರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.